ಹಾಯ್ ಹಾಲ್, ವೆಲ್ಕಮ್ ಬ್ಯಾಕ್ ಟು ರೇಖಾ ಚೆನ್ನಾಗಿರಿ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಸ್ಪೆಷಲ್ ಮೈ ಓನ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಇವತ್ತು ರಜಾ ಹಾಕಿದ್ದೆ ಕಾಲೇಜ್ಗೆ, ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ಸ್ವಲ್ಪ ಲೇಟಾಗಿ ತಿಂಡಿನ ರೆಡಿ ಮಾಡ್ತಿದ್ದೀನಿ. ಆನಿಯನ್ಸ್ ಕಟ್ ಮಾಡ್ಕೊತಾ ಇದ್ದೀನಿ. ಸ್ಪೆಷಲ್ ರೆಸಿಪಿ, ಮೈ ಓನ್ ರೆಸಿಪಿ, ನಾನೇ ಇನ್ನೋವೇಷನ್ ಮನೇಲಿ ಮಾಡಿರೋದು. ಇದು ಕಡಲೆಬೇಳೆ. ಸೊ ಬ್ಲ್ಯಾಕ್ ಕಾಣಿಸ್ತಾ ಇದೆಯಲ್ಲ, ಅದು ಉದ್ದಿನಬೇಳೆ ವಿತ್ ಸಿಪ್ಪೆ ಬರುತ್ತಲ್ವ ಉದ್ದಿನ ಬೇಳೆ, ಅದು ಸ್ವಲ್ಪ ಅಕ್ಕಿ ಹಾಕಿದ್ದೀನಿ. ಒಂದು 15 to 20 ಮಿನಿಟ್ಸ್ ನೀರಲ್ಲಿ 2 ಟೈಮ್ಸ್ ವಾಶ್ ಮಾಡಿಬಿಟ್ಟು ಸೋಕ್ ಮಾಡಿಟ್ಟಿದ್ದೀನಿ. ಇವಾಗ ಅದನ್ನು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಇದಕ್ಕೆ ಮಸಾಲೆ ವಡೆಗೆ ಏನೇನು ಹಾಕ್ತೀವೋ ಆ ಇಂಗ್ರೀಡಿಯೆಂಟ್ಸನ್ನೇ ಹಾಕೋದು, ಬಟ್ ಸ್ವಲ್ಪ ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಮಾಡಿಕೊಂಡು ಈ ಗೋಲಿ ಬಜೆ ಟೈಪ್ ಅದನ್ನು ಬಿಡ್ತೀವಿ. ಟೇಸ್ಟು ಮಸಾಲೆ ವಡೆ ಟೈಪ್ ಇರಲ್ಲ. ಸೊ ಗೋಲಿ ವಡೆ ಅಂತ ನಾನು ಇದಕ್ಕೆ ಹೆಸರಿಟ್ಟಿದ್ದೀನಿ. ಒಂದು ಸಲ ರೆಸಿಪಿನ ಟ್ರೈ ಮಾಡಿ. ಮಿನಿ ಮಸಾಲ ಬೋಂಡ ಟೈಪ್ ಅದು ಇರುತ್ತೆ ನೋಡೋದಕ್ಕೆ. ಸ್ವಲ್ಪ ಅದಕ್ಕೆ ಖಾರಕ್ಕೆ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿನ ನಾನು ಹಾಕ್ಕೊಂಡು ಇವಾಗ ಸ್ವಲ್ಪ ತರಿಯಾಗಿ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತೀನಿ. ಕರಿಬೇವು, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಯಥೇಚ್ಛವಾಗಿ ಹಾಕಬೇಕು. ಕರಿಬೇವು, ಕೊತ್ತಂಬರಿ ಸೊಪ್ಪು ರುಚಿ ಚೆನ್ನಾಗಿರುತ್ತೆ, ಬಟ್ ಸಬ್ಬಸಿಗೆ ಸೊಪ್ಪು ಹಾಕಬಾರ್ದು, ಟೇಸ್ಟು ಚೇಂಜ್ ಆಗಿಬಿಡುತ್ತೆ. ನೋಡಿಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು, ಕಲ್ಲುಪ್ಪನ್ನು ಹಾಕ್ಕೊಂಡು ನಾನಿವಾಗ ನೀರು ಹಾಕ್ಕೊಂಡು ನನಗೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಬೇಕೋ ಆ ರೀತಿ ಅದನ್ನು ಮಿಕ್ಸಿ ಮಾಡ್ಕೋತೀನಿ. ಕನ್ಸಿಸ್ಟೆನ್ಸಿ ನಾನು ನಿಮಗೆ ತೋರಿಸ್ತೀನಿ. ನಾನು ಆವಾಗಲೇ ಹೇಳಿದಾಗೆ ಮಸಾಲೆ ವಡೆಗೆ ನಾವು ಸ್ವಲ್ಪ ತರಿ ಜಾಸ್ತಿ ಮಾಡಿಕೊಂಡು ನೀರು ಹಾಕ್ಕೊಂಡು ನಂಗೆ ರುಬ್ಕೊತೀವಿ. ಬಟ್ ಇದಕ್ಕೆ ಆ ಥರ ಅಲ್ಲ, ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ನೈಸಾಗಿ, ತುಂಬ ತರಿನೂ ಅಲ್ಲ, ತುಂಬ ನೈಸು ಅಲ್ಲ, ಆ ರೀತಿ ನಾನು ಇದನ್ನು ರುಬ್ಕೋತೀನಿ. ಯಾವ ರೀತಿ ರುಬ್ಕೋತೀನಿ ಅಂತ ನಾನು ನಿಮಗೆ ನೆಕ್ಸ್ಟ್ ಕನ್ಸಿಸ್ಟೆನ್ಸಿನ ತೋರಿಸ್ತೀನಿ. ಪಲ್ಸ್ ಮೋಡಲ್ಲಿ ಫಸ್ಟು ಒಂದು 2 to 3 ಸೆಕೆಂಡ್ಸು ಒಂದು ಇದ್ರಲ್ಲಿ ಹಾಕ್ಕೋತೀನಿ, ಆಮೇಲೆ ಪಲ್ಸ್ ಮಾಡ್ಕೋತೀನಿ. ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಸ್ವಲ್ಪ ಕಪ್ಪು ಕಾಣುತ್ತೆ, ಯಾಕಂದರೆ ನಾವು ಅದಕ್ಕೆ ಕಪ್ಪು ಸಿಪ್ಪೆ ಇರುವಂಥ ಉದ್ದಿನಬೇಳೆನ ನಾನು ಹಾಕಿದ್ದೀನಿ. ಫ್ರೆಂಡ್ಸ್, ಅದರಲ್ಲಿ ಫೈಬರ್ ಜಾಸ್ತಿ ಇರುತ್ತೆ. ಈ ಕಪ್ಪು ಸಿಪ್ಪೆ ಉದ್ದಿನಬೇಳೆನ ಈ ರೀತಿ ಬೋಂಡಾಗೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಇಡ್ಲಿಗೆ ಹಾಕಿದ್ರೆ ಸ್ವಲ್ಪ ಕಪ್ಪಾಗಿ ಬರುತ್ತೆ, ಹಾಗಾಗಿ ನಾನು ಇಡ್ಲಿಗೆ ಹಾಕೋದಕ್ಕೆ ವೈಟ್ ಉದ್ದಿನ ಕಾಳು ತರಿಸ್ತೀನಿ. ಸೊ ಸಿಪ್ಪೆ ಇರೋದನ್ನು ಈ ಥರ ಬೋಂಡಾಗೆ, ವಡೆಗೆ ಯೂಸ್ ಮಾಡ್ತೀನಿ. ಫೈಬರ್ ಇರೋದ್ರಿಂದ ತುಂಬ ಹೆಲ್ತಿಗೆ ಒಳ್ಳೆಯದು. ನಾನಿವಾಗ ಯೂಶ್ವಲಿ ನಂದು ಮಿನಿ ಕಬ್ಬಿಣದ ಬಾಣಲಿ ಇದೆಯಲ್ಲ ಅದನ್ನು ಇಟ್ಟಿದ್ದೀನಿ. ಸ್ವಲ್ಪ ರಿಫೈನ್ಡ್ ಆಯಿಲ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನಾನು ಆಯಿಲ್ನ ಕಾಯಕ್ಕಿಟ್ಟಿದ್ದೀನಿ. ಇಲ್ಲಿ ಬೋಂಡಾಗೆ ಎಕ್ಸ್ಟ್ರಾ ಅಡಿಷ್ನಲ್ ಏನೇನು ಹಾಕೋಬೇಕು ಹಾಕೋತಾ ಇದ್ದೀನಿ. ಜೀರಿಗೆ 1 ಸ್ಪೂನು, ಕಾಳು ಅಜ್ವೈನ್ ಅಂತಾರಲ್ಲ ಅದು 1/4 ಸ್ಪೂನು ಹಾಕ್ಕೊಂಡು, ನೆಕ್ಸ್ಟು ಶೇಂಗಾ, ಈ ಕಡಲೆ ಅಂತೀವಲ್ಲ, ಸೊ ಸ್ಪ್ಲಿಟ್ ಮಾಡಿರೋದು ಅದು ಮಸಾಲ ಕಾಂಗ್ರೆಸ್ ಹಾಕ್ಕೊಂಡಿದ್ದೀನಿ. ಚಿಟಿಕಿ ಸೋಡಾ ತುಂಬ ಹಾಕ್ಕೋಬಾರ್ದು, ನೋಡ್ಕೊಂಡು ಹಾಕ್ಕೋಬೇಕು. ಸೋಡಾ ಹಾಕ್ಕೊಂಡು ಆಲ್ರೆಡಿ ನಾನು ಸಾಲ್ಟನ್ನು ಮಿಕ್ಸಿ ಮಾಡ್ಬೇಕಾದ್ರೆ ಹಾಕ್ಕೊಂಡಿರೋದ್ರಿಂದ ಇವಾಗ ನಾನು ಏನು ಎಕ್ಸ್ಟ್ರಾ ಸಾಲ್ಟನ್ನು ಹಾಕ್ಕೊಳ್ಳಲ್ಲ. ನಾನು ಕಲ್ಲುಪ್ಪನ್ನು ಯೂಸ್ ಮಾಡೋದ್ರಿಂದ ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ. ಅದಕ್ಕೆ ಚಿಕ್ಕದಾಗಿ ಹೆಚ್ಚಿರುವಂತಹ ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಬೇಕು, ತಿನ್ಬೇಕಾದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಆ ಕ್ಯಾರಮಲೈಸ್ ಆಗಿರುತ್ತಲ್ಲ ಈರುಳ್ಳಿ, ಎಣ್ಣೆಲಿ ಫ್ರೈ ಆಗಿರುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ಒಂದು ಟೈಮಿಗೆ 4 ಜನಕ್ಕೆ ಇಷ್ಟನ್ನು ನಾನು ಮೊಸರನ್ನ ಮಾಡಿದ್ದೆ, ಅದ್ರ ಜೊತೆಗೆ ನಾನು ಇಷ್ಟನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಶೇಪ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಬಟ್ ಇದು ನಾನು ಗೋಲಿ ಬಜೆ ಟೈಪ್ ಮಾಡ್ತಿರೋದ್ರಿಂದ ಈ ಶೇಪಲ್ಲಿ ಅದು ಬರಲ್ಲ, ಸ್ವಲ್ಪ ಲಿಕ್ವಿಡ್ ಇರೋದ್ರಿಂದ ಅದು ಶೇಪ್ ಹೋಲ್ಡ್ ಮಾಡಲ್ಲ. ಇವಾಗ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ, ಶೇಪ್ ಮಾಡ್ತೀನಿ ಅಂತ ತೋರಿಸ್ತೀನಿ. ನೋಡಿ, ಸ್ವಲ್ಪ ರೌಂಡು ಈ ಜಾಮೂನ್ ಸೈಜ್ ಇರುತ್ತಲ್ಲ ಆ ಸೈಜ್ ನಾನು ಅದನ್ನು ಆಯಿಲ್ಗೆ ಡಿಪ್ ಮಾಡ್ತಾಯಿದ್ದೀನಿ. ನಿಧಾನಕ್ಕೆ ಮಾಡ್ತಿದ್ದೀನಿ. ಸ್ವಲ್ಪ ವಾಟರ್ ಅದರಲ್ಲಿ ಜಾಸ್ತಿ ಇರೋದ್ರಿಂದ ಅದು ಎಣ್ಣೆ ಕೈಗೆ ಸಿಡಿತಾ ಇತ್ತು, ಹಾಗಾಗಿ ನಾನು ನೋಡ್ಕೊಂಡು ನಿಧಾನಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು, ಫಸ್ಟನ್ನು ಹಾಕಬೇಕಾದ್ರೆ ಎಣ್ಣೆ ಕಾದಿದೆ, ಅದನ್ನು ನಾನು ಲೋ ಫ್ಲೇಮ್ ಮಾಡಿಕೊಂಡು ಫುಲ್ ಕಂಪ್ಲೀಟಾಗಿ ಎಷ್ಟು ಬೇಕು ಕ್ವಾಂಟಿಟಿ ಹಿಡಿಯುತ್ತೆ ಬಾಣಲಿ ಅಷ್ಟು ನಾನು ನಿಧಾನಕ್ಕೆ ಹಾಕ್ತಾಯಿದ್ದೀನಿ. ಎಲ್ಲ ಹಾಕಿ ಆದಮೇಲೆ ನಾನು ಫ್ಲೇಮನ್ನು ಸ್ವಲ್ಪ ಮೀಡಿಯಮ್ ಮಾಡಿಕೊಂಡು ನಿಧಾನಕ್ಕೆ ಡೀಪ್ ಫ್ರೈ ಮಾಡ್ಕೊತೀನಿ. ಯಾವ ರೀತಿ ಬರುತ್ತೆ ಅಂತ ನಾನು ತೋರಿಸ್ತೀನಿ. ನೋಡಿ, ನಾನು ಆಯಿಲ್ ಸ್ವಲ್ಪ ಹಾಕಿದ್ರಿಂದ ನಾನು ಸೊ ಕ್ವಾಂಟಿಟಿ ಕಡಿಮೆ ಹಾಕಿದ್ದೀನಿ. ನೀವು ದೊಡ್ಡ ಬಾಣಲಿ ಇಟ್ಕೊಂಡ್ರೆ ಜಾಸ್ತಿ ಹಾಕ್ಕೋಬೋದು. ಫ್ರೆಂಡ್ಸ್, ಒಂದು ಸಲ ಈ ರೆಸಿಪಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮಸಾಲೆ ವಡೆ ಟೈಪ್ ಅಲ್ಲ, ಈ ಕಡೆ ಈರುಳ್ಳಿ ವಡೆನೂ ಅಲ್ಲ. ಇದಕ್ಕೆ ನಾವು ಮಸಾಲೆ ವಡೆಗೆ ಏನೇನು ಹಾಕ್ತೀವೋ ಅದೇ ಇಂಗ್ರೀಡಿಯೆಂಟ್ ಹಾಕೋದು, ಬಟ್ಟು ಸ್ವಲ್ಪ ಲಿಕ್ವಿಡ್ಡಾಗಿ ರುಬ್ಕೊಂಡು ಈ ರೀತಿ ಗೋಲಿ ಬಜೆ ಟೈಪ್ ಅದನ್ನು ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಇದು ಮೈ ಓನ್ ರೆಸಿಪಿ. ಒಂದು ಸಲ ಟ್ರೈ ಮಾಡಿ, ಟೇಸ್ಟ್ ಹೆಂಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ನೋಡಿ, ಇದನ್ನು ನಿಧಾನಕ್ಕೆ ನಾನು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ತಿದ್ದೀನಿ. ಈಗ ಬಣ್ಣಕ್ಕೆ ಬರಬೇಕು, ತುಂಬ ಕ್ರಿಸ್ಪಿಯಾಗಿರುತ್ತೆ. ಸ್ವಲ್ಪನೂ ಆಯಿಲ್ ಅಬ್ಸರ್ವ್ ಆಗಿರಲ್ಲ. ನೋಡ್ತಾ ಇರ್ಬೋದು, ಆಯಿಲ್ ನಾನು ಎಷ್ಟು ಹಾಕಿದ್ನ ಅಷ್ಟೇ ಇದೆ. ನೀವು 2-3 ಬ್ಯಾಚ್ ನಂದು ಆಗಿತ್ತು ನಾನು ಕಲಿಸ್ಕೊಂಡಿದ್ದಂಥ ಹಿಟ್ಟಿಗೆ.
ಸೊ ತೋರಿಸ್ತೀನಿ ನೋಡಿ, ಒಂದು ಬ್ರೇಕ್ ಮಾಡಿ ತೋರಿಸ್ತೀನಿ. ನೆಕ್ಸ್ಟು ಇನ್ನು ಬಿಸಿ ಇದೆ ನೋಡಿ, ಈ ಬಣ್ಣಕ್ಕೆ ನಾನು ಅದನ್ನು ಫ್ರೈ ಮಾಡ್ಕೊತಿದ್ದೀನಿ. ನೋಡ್ತಾ ಇರ್ಬೋದು, ತುಂಬ ಟೆಂಪ್ಟಿಂಗ್ ಆಗಿತ್ತು, ತುಂಬ ಚೆನ್ನಾಗಿತ್ತು ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ ಮಿನಿ ಮಸಾಲ ಬಜ್ಜಿ. ಸೊ ಇವಾಗ ನಾನು ಒಂದು ಬ್ರೇಕ್ ಮಾಡಿ ತೋರಿಸ್ತೀನಿ ನೋಡಿ, ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ನೀಟಾಗಿ ಬ್ರೇಕ್ ಆಗ್ತಿದೆ. ಒಳಗಡೆ ಆನಿಯನ್ಸ್ ಎಲ್ಲ ತುಂಬ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿ ಇರುತ್ತೆ ಈ ರೆಸಿಪಿ. ಇವಾಗ ಮಕ್ಕಳು ತಿಂಡಿಗೆ ಬಂದಿದ್ದಾರೆ. ಸೊ ಅದಕ್ಕಿಂತ ಮುಂಚೆ ನಮ್ಮ ಪಿಂಕ್ ಒಂದು ಟೇಸ್ಟ್ ಮಾಡಿ ರಿವ್ಯೂನ ಹೇಳ್ತಾಳೆ, ನೋಡೋಣ ತಡೀರಿ. ತುಂಬ ಬಿಸಿ ಇದೆ ಮಮ್ಮಿ ಅಂತಿದ್ರು, ಆದರೂ ಒಂದು ಟೇಸ್ಟ್ ಮಾಡು ಪುಟ್ಟ ಅಂತ ಹೇಳಿದ್ದಕ್ಕೆ ಟೇಸ್ಟ್ ಮಾಡ್ತಿದ್ದಾರೆ. ಇವಾಗ ನಮ್ಮದು ಎರಡನೇ ಮಗಳು, ಅವಳಿಗೆ ಈ ಫ್ರೈಡ್ ಐಟಮ್ಸ್ ಎಲ್ಲ ಇಷ್ಟ ಆಗಲ್ಲ. ಇವಾಗ ಜಸ್ಟ್ ಫ್ರೆಶ್ ಆಗಿ ಬಂದಿದ್ದಾರೆ. ಸೊ ಟೇಸ್ಟ್ ನೋಡ್ತಿದ್ದಾರೆ, ಚೆನ್ನಾಗಿದೆ ಮಮ್ಮಿ ಅಂತ ಹೇಳ್ತಾರೆ. ರಿವ್ಯೂ ನೋಡ್ತಿರ್ಬೋದು. ಯೂಶ್ವಲಿ ನಮ್ಮ ಮನೆ ಪುಟ್ಟ ರಿವ್ಯೂವರ್ಸ್ ಇವರಿಬ್ಬರು, ಏನು ಮಾಡಿದ್ರು ಫಸ್ಟ್ ರಿವ್ಯೂ, ಇದು ಯೂಟ್ಯೂಬ್ಗಿಂತ ಅಂತಲ್ಲ, ಅದಕ್ಕಿಂತ ಮುಂಚೆನೂ ಏನು ಮಾಡಿದ್ರು ಫಸ್ಟ್ ಅವರೇ ಮಕ್ಕಳನ್ನೇ ಟೇಸ್ಟ್ ನೋಡಿ ಹೇಳ್ತಾರೆ. ಸೊ ಚೆನ್ನಾಗಿದೆ ಅಂತ ತಂದು ಕೊಡ್ತಿದ್ದಾರೆ. ಇವಾಗ ಮೊಸರನ್ನ ಸರ್ವ್ ಮಾಡ್ತಿದ್ದೀನಿ. ಮೊಸರನ್ನದ ಜೊತೆ ನಮ್ಮ ಮಿನಿ ಮಸಾಲ ಬೋಂಡಾನ ಸರ್ವ್ ಮಾಡ್ತಾಯಿದ್ದೀನಿ. ತಿಂಡಿ ಕಳಿಸ್ಬಿಟ್ಟು ಟೈಮ್ ಆಗಿಬಿಟ್ಟಿದೆ. ನಮ್ಮ ಮಾರ್ನಿಂಗ್ ರೂಟೀನ್ ಆಲ್ರೆಡಿ ಜ್ಯೂಸ್ ಕುಡ್ತಿದ್ದೀವಿ, ಬಟ್ ಅದನ್ನೇ ನಾನು ಶೂಟ್ ಮಾಡಿಲ್ಲ. ಸೊ ತಿಂಡಿ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್, ಎಷ್ಟು ಟೆಂಪ್ಟಿಂಗಾಗಿ ಕಾಣ್ತಾ ಇದೆ. ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು, ನಾನು ಚಿಕ್ಕದಾಗಿ ಒಂದು ಕ್ಯಾಟ್ರಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಚಿಕ್ಕ ಪುಟ್ಟ ಆರ್ಡರ್ಸ್ಗಳನ್ನ ತೊಗೊಳ್ಳೋಣ ಅಂತ. ಸೊ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿರಿ, ಯಾವ ರೀತಿ ಒಂದೆರಡು ಆರ್ಡ್ರ್ ಬಂದಿತ್ತು ಊಟಕ್ಕೆ ಬ್ಯಾಂಕ್ ಎಂಪ್ಲಾಯೀಸ್ದು, ಅದಕ್ಕೆ ನಾನು ರೆಡಿ ಮಾಡಿಸ್ತಾ ಇದ್ದೀನಿ. ಪಲ್ಯ, ರಸಮ್ಮು, ಚಪಾತಿ ಎಲ್ಲ ಮಾಡಿಸ್ತೀನಿ. ನೆಕ್ಸ್ಟ್ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ನಾನು ನಿಮಗೆ ಡೀಟೇಲಾಗಿ ಇನ್ಫಾರ್ಮೇಷನ್ನ ಯಾವ ರೀತಿ ಕ್ಯಾಟ್ರಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ಹೇಳ್ತೀನಿ. ಸ್ವಲ್ಪ ಚನ್ನಗಿರಿಯಲ್ಲಿ ಕೆಲಸ ಇತ್ತು ಅಂತ ಬ್ಯಾಂಕಿಗೆ ಹೋಗಿದ್ದೆ. ಫ್ರೆಂಡ್ಸ್, ನಾನು ತುಂಬ ವರ್ಷಗಳಿಂದ ನನ್ನ ತಲೆಯಲ್ಲಿ PhD ಮಾಡಬೇಕು ಅಂತ ಒಂದು ಆಲೋಚನೆ ಇತ್ತು. ಸೊ ಈ ವರ್ಷ ಅದು ಸಾಕಾರ ಆಗೋ ಥರ ಕಾಣಿಸ್ತಾ ಇದೆ. PhD ನೋಟಿಫಿಕೇಷನ್ ಬಿಟ್ಟಿದ್ದರು ಮಂಡ್ಯ ಯೂನಿವರ್ಸಿಟಿಯಿಂದ. ಅಪ್ಲಿಕೇಶನನ್ನು ನಾನು ಡೌನ್ಲೋಡ್ ಮಾಡಿಕೊಂಡು ಅದಕ್ಕೆ DD ತೆಗೆಸ್ಬೇಕಿತ್ತು. ಹಾಗಾಗಿ ಬ್ಯಾಂಕಿಗೆ ಒಂದು 2 ಡೇಸ್ ಮುಂಚೆನೇ DD ಮಾಡೋದಕ್ಕೆ ನಮ್ಮ ಮನೆಯವ್ರು ಕೊಟ್ಟು ಬಂದಿದ್ದರು. ನೋಡಿ DD ರೆಡಿ ಇದೆ. ಇವಾಗ ನಾನು ಅಪ್ಲಿಕೇಶನನ್ನು ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿ ಅಪ್ಲಿಕೇಶನನ್ನು ಹಾಕಬೇಕು. ಫ್ರೆಂಡ್ಸ್, ತುಂಬ ದಿನಗಳಿಂದ ಅಂದ್ಕೊಂಡಿದ್ದೆ PhD ಮಾಡೋಣ ಅಂತ. ಎಲ್ಲದಕ್ಕೂ ಟೈಮ್ ಬರಬೇಕಂತಾರಲ್ಲ, ಸೊ ಆ ಥರ. ಇವಾಗ ನೋಟಿಫಿಕೇಷನ್ ಕಾಲ್ ಆಗಿದೆ. May 14th ಲಾಸ್ಟ್ ಡೇಟು. ನಾನು ಲಾಸ್ಟ್ ವೀಕೆ ಅಪ್ಲಿಕೇಶನ್ ಹಾಕಿದ್ದೀನಿ. ಕ್ಲಿಪ್ಪಿಕ್ಸನ್ನು ಈ ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ. ದಿಸ್ ಈಸ್ ಜಸ್ಟ್ ಅಪ್ಡೇಟ್ ಅಬೌಟ್ ಮೈ PhD. ಐಮ್ ಸ್ಟಾರ್ಟಿಂಗ್ ಮೈ PhD ಕೆರಿಯರ್. ಯಾವ ರೀತಿ ಮುಂದೆ ಹೋಗುತ್ತೋ ಗೊತ್ತಿಲ್ಲ. ಬೈ ಗಾಡ್ ಗ್ರೇಸ್ PhD ಕಂಪ್ಲೀಟ್ ಮಾಡಿದ್ರೆ ನಂಗೆ ತುಂಬ ಖುಷಿಯಾಗುತ್ತೆ. ಅಪ್ಲಿಕೇಶನ್ ಹಾಕಿದ್ದೀನಿ, ಎಕ್ಸಾಮ್ ಕಾಲ್ ಮಾಡ್ತಾರೆ, ಅದಕ್ಕೂ ಸ್ವಲ್ಪ ಪ್ರಿಪೇರ್ ಆಗಬೇಕು. ಎಕ್ಸಾಮ್ ಮೋಸ್ಟ್ಲಿ ಜೂನ್ ಜುಲೈಗೆ ಎಂಟ್ರೆನ್ಸ್ ಎಕ್ಸಾಮ್ ಇದೆ ಅನಿಸುತ್ತೆ. ಎಲಿಜಿಬಿಲಿಟಿ ನಂದು ನೆಟ್ ಸ್ಲೆಟ್ ಯಾವುದೂ ಆಗಿಲ್ಲ. ಹಾಗಾಗಿ PhDಗೆ ನಾವು ಎಂಟ್ರೆನ್ಸ್ ಎಕ್ಸಾಮ್ಗೆ ಅಪಿಯರ್ ಆಗಲೇಬೇಕು. ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ದಿಸ್ ಇಸ್ ಲಾಸ್ಟ್ ವೀಕ್ ಕ್ಲಿಪ್ಪಿಂಗ್ಸು. ಈ ವೀಕಲ್ಲಿ ನಾನು ಅಪ್ಡೇಟ್ಗೋಸ್ಕರ ಜಸ್ಟ್ ಒಂದು ತೋರಿಸ್ತಾ ಇದ್ದೀನಿ. ಎಲ್ಲ ರೆಡಿಯಾಗಿದೆ. ಅಪ್ಲಿಕೇಶನ್ನು ಒಂದ್ಸಲ ಕ್ರಾಸ್ ಚೆಕ್ ಮಾಡ್ತಾಯಿದ್ದೀನಿ, ಡಾಕ್ಯುಮೆಂಟ್ಸ್ ಮತ್ತು ಇನ್ಫಾರ್ಮೇಷನ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ನಾನು ಒಂದು ಸಲ ಚೆಕ್ ಮಾಡಿಬಿಟ್ಟು ಅಪ್ಲಿಕೇಶನನ್ನು ಹಾಕಬೇಕು. ಫ್ರೆಂಡ್ಸ್, ತುಂಬ ಟೈಮ್ ಅಂತ ಏನಿಲ್ಲ, ಆದರೂ ಎಷ್ಟೊಂದು ವಿಷಯಗಳಿಗೆ ನನ್ನನ್ನು ಇನ್ವಾಲ್ವ್ ಮಾಡ್ಕೊತಾ ಇದ್ದೀನಿ. ಕಾರಣ ಸ್ವಲ್ಪ ಬ್ಯುಸಿ ಇರಬೇಕು ಅಂತ ಅಷ್ಟೇ. ಇತ್ತೀಚೆಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ, ಕ್ಯಾಟ್ರಿಂಗ್ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ದೀನಿ. ಅದ್ರ ಬಗ್ಗೆ ನಾನು ಹೇಳಿದೆ ಆವಾಗಲೇ. ಕಂಪ್ಲೀಟ್ ಡೀಟೇಲ್ಸನ್ನು ನಾನು ನಿಮಗೆ ಇನ್ನೊಂದು ಸಲ ಒಂದು ವಿಡಿಯೋ ಮಾಡಿಬಿಟ್ಟು ಅದ್ರ ಬಗ್ಗೆ ನಾನು ಹಾಕ್ತೀನಿ. ಇಲ್ಲಿ ನೋಡ್ತಿರೋ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆ. ಇವಾಗ PhDಗೂ ಅಪ್ಲಿಕೇಶನ್ ಹಾಕ್ತಾ ಇದ್ದೀನಿ. ಐ ನೋ ಎಲ್ಲದನ್ನು ಮ್ಯಾನೇಜ್ ಮಾಡೋದು ತುಂಬ ಡಿಫಿಕಲ್ಟ್ ಅನಿಸುತ್ತೆ, ಆದರೂ ಪ್ರಯತ್ನ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಜುಲೈಗೆ ಎಕ್ಸಾಮ್ ಇದೆ, ಎಂಟ್ರೆನ್ಸು. ಅದ್ರ ಬಗ್ಗೆನೂ ಗಮನ ಕೊಡಬೇಕು. ಮನೇಲಿ ಮಕ್ಕಳದ್ದು ಇವಾಗ ನೆಕ್ಸ್ಟು ಸ್ಕೂಲ್ ಸ್ಟಾರ್ಟ್ ಆಗುತ್ತೆ, ಅವ್ರಿಗೂ ಓದಿಸೋದು, ಮೋಟಿವೇಟ್ ಮಾಡೋದು ತುಂಬ ಇರುತ್ತೆ. ಬಿಕಾಸ್ ನನ್ನ ದೊಡ್ಡ ಮಗಳು 9th ಸ್ಟ್ಯಾಂಡರ್ಡು CBSEಲಿ ಓದ್ತಾ ಇದ್ದಾಳೆ. ಅವಳಿಗೆ ಕೆಲವೊಂದು ಕ್ಲಾರಿಫಿಕೇಷನ್ ಕೊಡಬೇಕಾಗುತ್ತೆ. ಕೂರಿಸ್ಕೊಂಡು ನಾನು ಸ್ವಲ್ಪ ಓದ್ಕೊಡ್ಬೇಕಾಗತ್ತೆ. ಯಾವ ರೀತಿ ಇದನ್ನೆಲ್ಲ ನಾನು ಮ್ಯಾನೇಜ್ ಮಾಡ್ತೀನಿ ಅನ್ನೋದು ನಾನು ನಿಮಗೆ ನೆಕ್ಸ್ಟ್ ಕಮ್ಮಿಂಗ್ ವೀಡಿಯೋಸಲ್ಲಿ ಹೌ ಐ ಮ್ಯಾನೇಜ್ ಮೈ ಟೈಮ್ ಅನ್ನೋದನ್ನು ನಾನು ನಿಮಗೆ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ಆಲ್ ದ ಬೆಸ್ಟ್ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.